ಕೃಷ್ಣರಾಜಪೇಟೆ ಶಾಸಕ ಎಚ್.ಟಿ. ಮಂಜು ಅವರ ಅಧ್ಯಕ್ಷತೆಯಲ್ಲಿ 2 ವರ್ಷಗಳ ನಂತರ ನಡೆದ ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ ಸಭೆ. ಸಮಿತಿ ಸದಸ್ಯರು ಹಾಗೂ ಕಾರ್ಯದರ್ಶಿಗಳಾದ ತಹಶೀಲ್ದಾರ್ ಆದರ್ಶ ಸಭೆಯಲ್ಲಿ ಭಾಗಿ. 6,000ಕ್ಕೂ ಹೆಚ್ಚಿನ ಅರ್ಜಿಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದು, ಮುಂದಿನ ಸಭೆಯಲ್ಲಿ ಚರ್ಚೆಗೆ ಇಡುವಂತೆ ಶಾಸಕ ಎಚ್.ಟಿ. ಮಂಜು ತಹಶೀಲ್ದಾರ್ ಆದರ್ಶರವರಿಗೆ ನಿರ್ದೇಶನ ನೀಡಿದರು. ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿಯ ಸದಸ್ಯರಾದ ಬಿ.ಎಲ್. ದೇವರಾಜು ಮಾತನಾಡಿ, ಕನಿಷ್ಠ 10 ಗುಂಟೆಯ ಭೂಮಿಯನ್ನು ಹೊಂದಿರದ ಬಡ ರೈತರು ಭೂಮಿಯ ಹಕ್ಕನ್ನು ಹೊಂದುವ ದಿಕ್ಕಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡೋಣ ಎಂದು ಮನವಿ ಮಾಡಿದರು. ಶೀಘ್ರವಾಗಿ ಭೂ ಮಂಜೂರಾತಿ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಬಡ ರೈತರಿಗೆ ಸಾಮಾಜಿಕ ನ್ಯಾಯ ನೀಡುವ ಜೊತೆಗೆ ಭೂಮಿಯ ಹಕ್ಕನ್ನು ನೀಡಲಿ ಎನ್ನುವುದು ಸಾವಿರಾರು ರೈತರ ಮನದಾಳದ ಆಶಯವಾಗಿದೆ.